ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ನಮಗೆ ಯಾವುದಾದ್ರೂ ಒಬ್ಬ ರಾಜಕಾರಣಿಯ ಅಥವಾ ಸಿನಿಮಾ ತಾರೆಯ, ಕ್ರೀಡಾಪಟುವಿನ ಅಥವಾ ಯಾವುದಾದ್ರೂ ಒಬ್ಬ ಪ್ರಸಿದ್ಧ ವ್ಯಕ್ತಿಯ ಬಂಧು ಬಳಗದವರು ನಾವಾದರೆ ಅದೊಂದು ಸಂತಸದ ವಿಷಯ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ಆ ದೇವಾದಿದೇವನ ಪ್ರಭು ಯೇಸು ಕ್ರಿಸ್ತರ ಬಂಧು ಬಳಗದವರಾಗಬೇಕಾದರೆ ನಾವು ಏನು ಮಾಡಬೇಕೆಂದು ಇಂದಿನ ಶುಭ ಸಂದೇಶ ನಮಗೆ ತಿಳಿಸುತ್ತದೆ. ಯಾವುದೇ ದೊಡ್ಡ ಸ್ಥಾನಮಾನವನ್ನು ಸ್ವೀಕರಿಸುವುದಲ್ಲ, ಬದಲಾಗಿ ದೇವರ ಚಿತ್ತವನ್ನು ನಾವು ನಮ್ಮ ಜೀವನದಲ್ಲಿ ಪಾಲಿಸಿದರೆ ಸಾಕು, ನಾವು ಪ್ರಭು ಯೇಸು ಕ್ರಿಸ್ತರ ಬಂಧು ಬಳಗದರಾಗ್ತೇವೆ. ತಾಯಿ ಅಣ್ಣ ತಮ್ಮಂದಿರಾಗುವಂತಹ ಒಂದು ಸೌಭಾಗ್ಯವನ್ನು ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡುತ್ತಾರೆ ಎಂದು ಇಂದಿನ ಶುಭ ಸಂದೇಶ ನಮಗೆ ತಿಳಿಸುತ್ತದೆ. ಹೌದು ಪ್ರಿಯರೇ, ದೇವರ ಚಿತ್ತವನ್ನು ನಮ್ಮ ಜೀವನದಲ್ಲಿ ನಾವು ಜೀವಿಸಿದರೆ ಸಾಕು. ಮಾತೆ ಮರಿಯಮ್ಮನವರು ಕೇವಲ ಪ್ರಭು ಯೇಸು ಕ್ರಿಸ್ತರಿಗೆ ಜನ್ಮ ನೀಡುವುದರ ಮೂಲಕ ಅಲ್ಲ, ಬದಲಾಗಿ ದೇವರ ಚಿತ್ತವನ್ನು ತಮ್ಮ ಜೀವನದಲ್ಲಿ ಪೂರ್ಣಗೊಳಿಸುವುದರ ಮೂಲಕ ಆಕೆಯ ಒಂದು ಪರಿಪೂರ್ಣವಾದಂತಹ ತಾಯಿಯಾದಳು. ಪ್ರಭು ಯೇಸು ಕ್ರಿಸ್ತರ 12 ಮಂದಿ ಶಿಷ್ಯರಲ್ಲಿ 11 ಜನರು ಸಹ ಆ ಒಂದು ದೇವರ ಚಿತ್ತವನ್ನು ಮಾಡುವುದರ ಮೂಲಕ ಪ್ರಭುವಿನ ಸಹೋದರರಾದರು. ಹೌದು ಪ್ರಿಯರೇ, ಅದೆಷ್ಟೋ ಜನರು ದೇವರ ಆ ಒಂದು ಚಿತ್ತವನ್ನು ಮಾಡುವುದರ ಮೂಲಕ ಪ್ರಭು ಯೇಸುವಿನ ಕುಟುಂಬಸ್ಥರಾದರು. ಪ್ರಿಯರೇ, ನನಗೂ ಮತ್ತು ನಿಮಗೂ ಈ ಆಹ್ವಾನ ಪ್ರಭು ನೀಡಲಾಗಿದೆ. ಮಾಡಬೇಕಾದದ್ದು ಒಂದೇ, ದೇವರ ಚಿತ್ತವನ್ನು ನಮ್ಮ ಜೀವನದಲ್ಲಿ ಮಾಡುವುದು. ಪ್ರಿಯರೇ, ಈ ದೇವರ ಚಿತ್ತ ಇದು ಏನು, ಇದು ಹೇಗೆ ನಾವು ಮಾಡಬೇಕು ಎಂದು ಕೇಳಿದರೆ ನಾನು ನಿಮಗೊಂದು ಹೋಮ್ವರ್ಕ್ ಅನ್ನು ನೀಡುತ್ತೇನೆ. ಅದಾಗಿದೆ, ಇಂದು ನೀವು ರೋಮನರಿಗೆ ಬರೆದ ಅಧ್ಯಾಯ 12 ವಾಕ್ಯ 2 ತೆರೆದು ನೋಡಿ. ಅದರಲ್ಲಿ ದೇವರ ಚಿತ್ತ ಏನು ಎಂದು ನಮಗೆ ಸಂತ ಪೌಲರು ತಿಳಿಸುತ್ತಾರೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.